ಕೂದಲು ತುಂಬಾ ಉದುರುತ್ತಾ ಇದೆ, ಕೂದಲು ಬೆಳೆಯೋದೇ ಇಲ್ಲ, ಏನನ್ನ ಕೂದಲಿಗೆ ಅಪ್ಲೈ ಮಾಡಬೇಕು, ಯಾವ ಶ್ಯಾಂಪೂನ ಬಳಸಬೇಕು ಅನ್ನೋ ಗೊಂದಲ ಎಲ್ರಿಗೂ ಇರುತ್ತೆ. ಅಯ್ಯೋ ಎಲ್ಲದರಲ್ಲೂ ಕೆಮಿಕಲ್ಸ್ ಇರುತ್ತೆ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ. ಹಾಗಿದ್ರೆ ಈ ರೆಮಿಡಿಯನ್ನು ಟ್ರೈ ಮಾಡಿ. ನೀವು ಬಳಸುವಂಥ ಶ್ಯಾಂಪೂನ ನಾನು ಹೇಳೋ ರೀತಿ ಬಳಸಿದ್ರೆ ಶ್ಯಾಂಪೂಯಿಂದ ನಿಮ್ಮ ಕೂದಲಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ನಿಮ್ಮ ಕೂದಲು ಕೂಡ ದಟ್ಟವಾಗಿ ರೇಷ್ಮೆಯಂತೆ ಬೆಳೆಯುತ್ತೆ. ಇದು 100% ಸತ್ಯ. ನೋಡಿ, ಒಂದು ಬೌಲಲ್ಲಿ ನಾನು ಮೆಂತ್ಯವನ್ನು 1 ಚಮಚದಷ್ಟು ಮೆಂತ್ಯವನ್ನು ಹಾಕಿ ನೆನೆಸಿದ್ದೀನಿ. ಇನ್ನೊಂದು ಬೌಲಲ್ಲಿ 1 ಚಮಚದಷ್ಟು ಅಕ್ಕಿಯನ್ನು ಹಾಕ್ಬಿಟ್ಟು ನೆನೆಸಿದ್ದೀನಿ. ಇದನ್ನು 6 ಗಂಟೆಗಳ ಕಾಲ ನೆನೆಸಬೇಕು, ಅಥವಾ ಇಡೀ ರಾತ್ರಿ ನೆನೆಸಿದ್ರೂ ತೊಂದರೆ ಇಲ್ಲ. ರಾತ್ರಿನೇ ನೆನೆಸ್ಬಿಟ್ರೆ ನೀವು ಇದನ್ನು ಬೆಳಗ್ಗೆ ಬಳಸ್ಬೋದು. ನೋಡಿ, ನೆನೆಸಿರುವಂತಹ ಈ ಅಕ್ಕಿ ಮತ್ತು ಮೆಂತ್ಯವನ್ನು ಅದ್ರ ನೀರನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಆ ನೆಂದಿರುತ್ತಲ್ಲ ಆ ನೀರನ್ನು ಮಾತ್ರ ತೊಗೊಳ್ಳೋಣ. ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ತೊಗೊಳ್ಳೋಣ. ನೀವು ಒಂದು ಸಲ ಬಳಸಿದ್ರೆ ನಿಮಗೆ ಎಷ್ಟು ತೊಗೊಳ್ಬೇಕು ಅನ್ನೋ ಅಳತೆ ನಿಮಗೆ ಗೊತ್ತಾಗ್ಬಿಡತ್ತೆ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಅಯ್ಯೋ, ಕೂದಲಿಗೆ ಸಕ್ಕರೆಯನ್ನು ಬಳಸ್ಬೋದಾ? ಖಂಡಿತವಾಗ್ಲೂ ಬಳಸ್ಬೋದು. ಇದು ನಿಮ್ಮ ಕೂದಲಲ್ಲಿ ಇರುವಂತಹ ಡರ್ಟನ್ನು ನಿವಾರಣೆ ಮಾಡುತ್ತೆ, ಡೆಡ್ ಸ್ಕಿನ್ನನ್ನು ನಿವಾರಣೆ ಮಾಡುತ್ತೆ. ಕೂದಲು ಮತ್ತೆ ರೀಗ್ರೋತ್ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಸಿಲ್ಕಿ ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಸಕ್ಕರೆಯನ್ನು ಆರಾಮಾಗಿ ಬಳಸ್ಬೋದು. ಅದರಲ್ಲೂ ಶ್ಯಾಂಪು ಜೊತೆ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನೀವು ಯಾವ ಶ್ಯಾಂಪೂವನ್ನು ಬಳಸ್ತೀರಾ ಆ ಶ್ಯಾಂಪೂವನ್ನು ಈ ನೀರಿನೊಳಗಡೆ ಹಾಕ್ಕೊಳ್ಬೇಕು. ನೀರಿನೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇಮಿಡಿಯೇಟಾಗಿ ಇದನ್ನು ಬಳಸಬೇಕು. ನಾವು ಸ್ವಲ್ಪ ಹೊತ್ತೆಲ್ಲ ಇಟ್ಟರೆ ವರ್ಕ್ ಆಗೋದಿಲ್ಲ. ಇದನ್ನು ಇಮಿಡಿಯೇಟಾಗಿ ನೀವು ಬಳಸಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಶ್ಯಾಂಪು ಹೇಗೆ ಮಾಡ್ತೀರೋ ನೀವು ಸ್ನಾನ ಮಾಡಬೇಕಾದ್ರೆ ಆ ರೀತಿ ನೀವು ಶ್ಯಾಂಪು ಮಾಡಬೇಕು. ನೀವು ನಾರ್ಮಲಾಗಿ ಶ್ಯಾಂಪೂವನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಶ್ಯಾಂಪು ಮಾಡ್ತೀರಾ ಅಲ್ವಾ ಕೂದಲಿಗೆ. ಆದರೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಾಕ್ಕೊಂಡು ಶ್ಯಾಂಪು ಮಾಡೋದ್ರಿಂದ ತುಂಬ ಒಳ್ಳೆ ವ್ಯತ್ಯಾಸ ಸಿಗುತ್ತೆ. ನಿಮ್ಮ ಕೂದಲು ಶ್ಯಾಂಪುವಿನಿಂದ ಡ್ಯಾಮೇಜ್ ಆಗ್ತಿರುತ್ತೆ ಅಲ್ವಾ. ಈ ರೀತಿ ಶ್ಯಾಂಪೂವನ್ನು ಬಳಸಿದ್ರೆ ನಿಮ್ಮ ಕೂದಲು ಡ್ಯಾಮೇಜ್ ಆಗೋದಿಲ್ಲ. ಸ್ನಾನ ಮಾಡಬೇಕಾದ್ರೆ ತುಂಬ ಕೂದಲು ಉದುರುತ್ತಿರುತ್ತೆ. ಅಯ್ಯೋ, ಎಷ್ಟೊಂದು ಕೂದಲು ಉದುರೋಗುತ್ತೆ ಸ್ನಾನ ಮಾಡಬೇಕಾದ್ರೆ ಅಂತ ಹೇಳ್ತಿರ್ತಾರೆ ಕೆಲವರು. ಅದು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಮೊದಲನೇ ಸಲ ಇದನ್ನು ನೀವು ಬಳಸಿದಾಗಲೇ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನೀವು ಯಾವಾಗೆಲ್ಲ ನಿಮ್ಮ ಕೂದಲಿಗೆ ಶ್ಯಾಂಪೂ ಮಾಡ್ತೀರಾ ಆಗೆಲ್ಲ ನೀವು ಈ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಹಾಗೆ ನಾವಿಲ್ಲಿ ಮೊದಲಿಗೆ ಬಳಸಿರುವಂಥ ಮೆಂತ್ಯ ಮತ್ತು ಅಕ್ಕಿ ಕೂಡ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ. ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬಂದ್ಬಿಡುತ್ತೆ ಅಲ್ವಾ. ಆ ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ, ಕೂದಲು ಉದುರೋದನ್ನು ತಪ್ಪಿಸುತ್ತೆ, ಮತ್ತೆ ಕೂದಲು ಚೆನ್ನಾಗಿ ಬರೋವಂತೆ ಮಾಡುತ್ತೆ. ಜೊತೆಗೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.